ಬಂಗಾರಮ್ಮ ಸಜ್ಜನವರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾದಂತಹ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪರಮ ಪೂಜ್ಯರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ BLD ಸಂಸ್ಥೆಯ ಪರವಾಗಿ ಸಾಂಬಾರ್ ಬರ್ರಿ ಅಶೋಕ್ ಬರ್ ಮುಂದೆ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಸ್ವಲ್ಪ ಮೊದಲ ಅಡ್ಜಸ್ಟ್ ಆಗಿದೆ ಸರ್. ಮ್ಯಾಲೂ ಕೂಡ ಈಗ ಟೆಂಪರರಿ ಮ್ಯಾಲೂ ಒಂದು ದೊಡ್ಡ ಹಾಲ್ ಮಾಡಿದ್ದೇವೆ ಸರ್. ಈಗ ಟೆಂಪರರಿ ಈಗ ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತೀವಿ. ನಾನು ಇಂಜಿನಿಯರಿಂಗ್ ಕಾಲೇಜ್ ಶಿಫ್ಟ್ ಮಾಡಿ ಅದನ್ನು ಕೂಡ ಮ್ಯಾಲೆ ವಾಪಸ್ ನಿಂತ್ಕೊಳ್ಳೋಕೆ ಡಿಸೈಡ್ ಮಾಡಿದ್ದೀವಿ. ಮೊದಲ ಒಂದು ಅವ್ರು ಇದ್ದಾಗಲೇ ಇದೆಲ್ಲ ನೋಡಿ ಇವನ್ ಅದು ಇರ್ತಲ್ಲ ಹಿಂದಿನ ಟೈಪು ಕಲೆಕ್ಟ್ ಮಾಡೋದು ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ಸ್ MOMO ಅಂತ ಬರ್ತದೆ ಸರ್. ಕೊಟ್ಟೆ ಸರ್. ಆಮೇಲೆ 74% ಆಫ್ ರಿಸರ್ಚ್ ಮತ್ತೆ ನಾನು ಮಾಡಿಸಿ ಪ್ರಿಂಟ್ ಮಾಡಿಸಿ ಒಂದು ಪೋರ್ಟ್ರೇಟ್ ಮಾಡಿಸಿ ಎಲ್ಲ ಕಡೆ ಕೊಟ್ಟೆ ಸರ್. ನಾವು ಬೇರೆ ಬೇರೆ ಕಡೆ ಅದಾವೆ ಸರ್, ವರ್ಲ್ಡ್ ವೈಡ್ ಎಲ್ಲ ಕಡೆ. ಒಂದು ಬರ್ಲಿನು ಎಲ್ಲ UK ಅದೆಲ್ಲ 74% ನಾವು ಶೋಧಕ್ಕೆ ಆಕ್ಸಿಡೆಂಟ್ ಎಲ್ಲಾನು ಇಲ್ಲಿ ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರು, ವೇಲಿಮಠದ ಪೂಜ್ಯರು, BM ಪಾಟೀಲ್ ಸಾಹೇಬರ ಒಡನಾಡಿಗಳು, BD ಜತ್ತಿಯವರ ಜೊತೆಗೆ ಬಹಳ ಆತ್ಮೀಯವಾಗಿದ್ದವರು. 2 ವರ್ಷದಿಂದ ಅವ್ರನ್ನ ನಾವು ಕರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಜುಲೈ 27ಕ್ಕೆ 2 ವರ್ಷದ ಹಿಂದೆ ಫೋನ್ ಮಾಡಿದಾಗ ಅವರು ಬೇರೆ ಕಾರ್ಯಕ್ರಮದಲ್ಲಿದ್ದರು. ಹೋದ ವರ್ಷನೂ ಟ್ರೈ ಮಾಡಿದಾಗ ಬೇರೆ ಕಡೆ ಒಪ್ಕೊಂಡಿದ್ರು, ಅವರು ಬರ್ಲಿಕ್ಕೆ ಆಗಲಿಲ್ಲ. ಈ ವರ್ಷ 1 ತಿಂಗಳ ಮುಂಚೆನೆ ನಮ್ಮ ಸಾಹೇಬರು ಅವ್ರಿಗೆ ವಿನಂತಿ ಮಾಡಿಕೊಂಡ್ರು. ಬಹಳ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಬಹಳ ವಿಶೇಷವಾಗಿ ಬಿಜಾಪುರಕ್ಕೆ ಹಳಕಟ್ಟಿಯವರ ಎಲ್ಲ ವಿಚಾರಗಳ ಗೊತ್ತು. 770 ಅಮರಗಣಗಳ ಲಿಂಗದ ದೇವಸ್ಥಾನದ ಉದ್ಘಾಟನಾ ಸಂದರ್ಭದಲ್ಲಿ ಕೂಡ ಅವರು ಬಿಜಾಪುರಕ್ಕೆ ಬಂದು ಹೋಗಿದ್ರು. ಅವರ ವ್ಯಕ್ತಿತ್ವದ ಬಗ್ಗೆ ಒಂದೇ ಮಾತು ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ವಸತಿ ವ್ಯವಸ್ಥೆ ಆಗಬೇಕು, ಆ ವ್ಯವಸ್ಥೆನ ಗ್ರೌಂಡ್ ಫ್ಲೋರ್ನಾಗ ಮಾಡ್ಯಾರ. ಫಸ್ಟ್ ಫ್ಲೋರ್ನಾಗ ಈ ಕಡೆ ಭಾಗದಿಂದ ಯಾರೇ ಸ್ವಾಮೀಜಿಯವರು ಜನ ಭಕ್ತರು ಬಂದರೆ ಡಾರ್ಮಿಟರಿ ವ್ಯವಸ್ಥೆ, ರೂಮ್ಗಳನ್ನು ಮಾಡಿದ್ದಾರೆ. ಮೇಲ್ಗಡೆ ಸಭಾಂಗಣ, ಲೈಬ್ರರಿಗಳನ್ನು ಮಾಡಿದ್ದಾರೆ. ಅಂದರೆ ಯಾವತ್ತೂ ಸಹಿತ ಕಮರ್ಷಿಯಲ್ ಆಗಿ ಯೋಚನೆ ಮಾಡದಂತಹ ಶ್ರೀಗಳು ಇವತ್ತಿಗೂ ನಮ್ಮ ಮುಂದಿಗೆ, ನಮ್ಮ ಮಧ್ಯದಲ್ಲಿ ಇಂಥ ಕಾರ್ಯಕ್ರಮದಲ್ಲಿದ್ದಾರೆ ಅಂತಂದರೆ ನಮ್ಗೆ ಬಹಳ ಒಂದು ಹೆಮ್ಮೆ, ಸಂತೋಷ. ಪೂಜ್ಯರನ್ನ ಶ್ರೀ ನಮ್ಮ BLD ವಿಶ್ವವಿದ್ಯಾಲಯದ ಕುಲಪತಿಗಳಾದ ಬಸನಗೌಡ ಪಾಟೀಲ್ರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ನಾನು ಕೇಳ್ತೇನೆ.
ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕೈಗಾರಿಕಾ ಸಚಿವರು, ಹಿಂದಿನ ನೀರಾವರಿ ಸಚಿವರು, ಗೃಹ ಸಚಿವರು, ನಮ್ಮ ಭಾಗದಲ್ಲಿ ಏನು ಬಡತನ ಇತ್ತು, ನಮ್ಮ ಭಾಗದಲ್ಲಿ ಏನು ಬರಗಾಲ ಇತ್ತು, ನಾವೆಲ್ಲ ಇವತ್ತು ಸಮೃದ್ಧಿಯಿಂದ ಭಾಳ ಖುಷಿಯಿಂದ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟುಕೊಂಡು ಇವತ್ತು ಬಾಳ್ವೆ ಮಾಡಲಿಕ್ಕೆ ಅನುಕೂಲ ಮಾಡಿ ಹಾರ್ಟ್ ಸರ್ಜರಿಗೆ ಬೆಂಗಳೂರಿಗೆ ಹೋಗ್ತಿದ್ವಿ. ಬೆಂಗಳೂರಿನಿಂದ ದಾಟಿ ಹೊಸೂರು ರಸ್ತೆ ನಾರಾಯಣ ಹೃದಯಾಲಯಕ್ಕೆ ಹೋಗ್ತಿದ್ವಿ. ನಮ್ಮ ಡಾಕ್ಟರ್ ರವಿ ಬೆಟ್ನಟ್ಟಿ ಇದ್ದಾರೆ. ಇವತ್ತು ಎಲ್ಲ ಹಾರ್ಟ್ ಸರ್ಜರಿಗಳನ್ನು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಆಗಲಾರ್ದಂಥ ಹಾರ್ಟ್ ಸರ್ಜರಿಗಳನ್ನು ಸಹಿತ ಇವತ್ತು ಓಪನ್ ಹಾರ್ಟ್ ಸರ್ಜರಿ ಮಾಡಲಾರ್ದೇ ನಾನ್ ಇನ್ವೇಜಿವ್ ಹಾರ್ಟ್ ಸರ್ಜರಿಗಳನ್ನು ಇವತ್ತು ಈ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟವರು ಎಂ ಬಿ ಪಾಟೀಲ್ರವರು. ಅವರನ್ನು ಸಹಿತ ನಮ್ಮ ರಿಜಿಸ್ಟ್ರಾದ ರಾಘವೇಂದ್ರ ಕುಲಕರ್ಣಿಯವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳು ಬಂದಿದ್ದಾರೆ. ಎಲ್ಲ ಶಾಸಕರು, ಹಿರಿಯರು, ಸಹೃದಯಗಳು ತಾವು ಬಂದಿದ್ದೀರಿ. ಸಭಾಂಗಣ 800 ಕುರ್ಚೆ ಇದು ತುಂಬಿ ತಾವು ನಿಂತಿದ್ದೀರಿ. ಸಾಹೇಬರು ಹೇಳಿದ್ದಾರೆ, ಮುಂದಿನ ವರ್ಷ ಅಷ್ಟೊತ್ತಿಗೆ 1400 ಕುರ್ಚಿಯ ಒಂದು ಬಹುದೊಡ್ಡ ಹವಾನಿಯಂತ್ರಿತ ಸಭಾಂಗಣ ಇದರ ಪಕ್ಕದಲ್ಲಿ ಆಗ್ತದೆ. ಈ ವರ್ಷ ಸ್ವಲ್ಪ ತೊಂದರೆ ಆಗಿದ್ದಕ್ಕೆ ತಮಗೆ ಕೇಳ್ತಾ, ಕಾರ್ಯಕ್ರಮ ಮುಗಿದ ನಂತರ ಈಗ ಶ್ರೀಗಳು ಮಾತಾಡ್ತಾರೆ, ನಂತರ ಖರ್ಗೆ ಸಾಹೇಬರು ಮಾತಾಡ್ತಾರೆ. ಅದರ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಲಿಕ್ಕೆ ವಿನಂತಿ. ಚಿಂತನ ಸಾಂಸ್ಕೃತಿಕ ಬಳಗದ ಅಡಿಯಲ್ಲಿ BLD ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂಥ ಡಾಕ್ಟರ್ ಫಗು ಹಲ್ಕಟ್ಟಿ, ಬಂತನಾಳ ಸಂಗಮಬಸವ ಶಿವಯೋಗಿಗಳು, ಶ್ರೀ BM ಪಾಟೀಲ್ ಹಾಗೂ ಬಂಗಾರಮ್ಮ ಸಜ್ಜನ್ ಅವರ ಸ್ಮರಣೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಅನ್ವಯಿಸಿಕೊಂಡಿರುವಂಥ ಶ್ರೀ 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 ಪರಮಪೂಜ್ಯ ಶಿವಾನುಭವಾಚಾರ್ಯಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು, ಶ್ರೀ ಬೇಲಿಮಠ ಮಹಾಸಂಸ್ಥಾನ ಅವರಿಗೆ ನಾವು ವಿನಂತಿ ಮಾಡಿಕೊಂಡಾಗ ಅತ್ಯಂತ ಸಂತೋಷದಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದಾರೆ. ಅದರಲ್ಲದೆ ಇವತ್ತು ಬೆಳಗ್ಗೆ ಆಯುರ್ವೇದಿಕ್ ಕಾಲೇಜಿನಲ್ಲಿ ನೂತನ ಆಯುರ್ವೇದಿಕ್ನ ಆಸ್ಪತ್ರೆಯನ್ನು ಹಾಗೂ ಅಲ್ಲಿ ಒಂದು BM ಪಾಟೀಲ್ ಮೆಡಿಕಲ್ ಕಾಲೇಜಿನ ಒಂದು ಮಾಡಲಿಕ್ಕೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಪರಮ ಪೂಜ್ಯ ಶ್ರೀಗಳಿಗೆ ಇವತ್ತು ಅಷ್ಟು ಕಷ್ಟ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮ ದಿವಸ ವಹಿಸ್ಕೊಂಡಿರ್ತಾರೆ. ಅವರಿಗೆ ನನ್ನ ತಂದೆಯವ್ರ ಬಗ್ಗೆನೂ ಕೂಡ ಭಾಳ ಒಂದು ಪ್ರೀತಿ, ಅಭಿಮಾನ. ಅವ್ರು ಹೇಳ್ತಾ ಇದ್ದಾರೆ, ಹಿಂದೆ BD ಜತ್ತಿ ಅವ್ರನ್ನ ಇದು ಮಾಡಿದಾಗ ನಮ್ಮ ತಂದೆಯವ್ರ ಜೊತೆ ಕಾರ್ನಲ್ಲಿನೂ ಕೂಡ ಅವತ್ತು BM ಪಾಟೀಲ್ ಜೊತೆ ಕಾರ್ನಲ್ಲಿ ನಾನು ಪ್ರಯಾಣ ಮಾಡಿದ್ದೆ ಅನ್ನೋ ಮಾತನ್ನು ಪದೇ ಅವತ್ತು ಸಹ ಹೇಳ್ತಾರೆ. ಅದೇ ರೀತಿ ಸಿರಸಂಗಿ ಲಿಂಗರಾಜರ ಬಗ್ಗೆನೂ ಕೂಡ ಅವರು ಅಪಾರವಾದಂಥ, ಯಾಕೆ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ಮೈಸೂರಿನ ಅಧಿವೇಶನದಲ್ಲಿ ಭಾಳ ಅವ್ರ ಬಗ್ಗೆ ಅಪಾರವಾದಂಥ ಅಭಿಮಾನದಿಂದ ಅವತ್ತು ಸಹ ಮಾತನ್ನು ನಡೆದರು. ಪರಮ ಪೂಜ್ಯ ಬೇಲಿಮಠ ಸಮಾಜ ಸಂಸ್ಥಾನದ ಶ್ರೀ 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 ಪರಮ ಪೂಜ್ಯ ಶಿವಾನುಭವಾಚಾರ್ಯಮೂರ್ತಿ ಶಿವರುದ್ರ ಸ್ವಾಮಿಗಳಿಗೆ BLD ಸಂಸ್ಥೆ ಪರವಾಗಿ, BLD ವಿಶ್ವವಿದ್ಯಾಲಯದ ಪರವಾಗಿ, ತಮ್ಮೆಲ್ಲರ ಪರವಾಗಿ, ವಿಜಯಪುರ ನಗರದ ಜನತೆ ಪರವಾಗಿ, ಜಿಲ್ಲೆಯ ಜನತೆ ಪರವಾಗಿ ಉತ್ಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ಸ್ವಾಗತ ಮಾಡಿ ಅವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ, ಇಂದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ದೇಶದ ಅತ್ಯುನ್ನತ ನಾಯಕರು, ನಮ್ಮ ಕರ್ನಾಟಕ ರಾಜ್ಯದ ಸುಪುತ್ರರು. ಇವತ್ತು ಸುಮಾರು 5 ದಶಕಗಳ ಕಾಲ ಅವರು ಸಚಿವರಾಗಿ, ಕೇಂದ್ರ ಸಚಿವರಾಗಿ ಅನೇಕ ಹುದ್ದೆಗಳಲ್ಲಿ ಇವತ್ತು ದಿವಸ ಕಾರ್ಯವನ್ನು ದಿವಸ ನಿರ್ವಹಿಸಿ, ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ, ಹೀಗೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು,